ಕೊಂಡು ತನ್ನಂತೆ ಮಾಡಿದಂತಹ ಜ್ಯೋತಿಯಪ್ಪಂತೆ ಈ ನಾಡಿನ ಈ ಅತಿ ಹಿಂದುಳಿದಂಥ ಎಲ್ಲ ಜನಾಂಗದವರು ಸಹ ಮೇಲಕ್ಕೆತ್ತಿದಂಥ ಕೀರ್ತಿ ಬಸವಣ್ಣನವರಿಗೆ ಸಲ್ತದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಅವನ ಪುತ್ಥಳಿ ಇವತ್ತು ನಮ್ಮ ಗ್ರಾಮದಲ್ಲೆಲ್ಲ, ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ದೇಶದಲ್ಲೆಲ್ಲ, ಇವತ್ತು ವಿದೇಶಗಳಲ್ಲಿಯೂ ಸಹ ಇವತ್ತು ಬಸವಣ್ಣನವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಂಡು ಅವನ ತತ್ವಗಳನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅವರ ತತ್ವ, ಅವರ ಒಂದು ಏನು ಅವರಲ್ಲಿ ಆ ತತ್ವ, ಆ ವಚನಗಳಲ್ಲಿ ಇರ್ತಕ್ಕಂತಹ ಧರ್ಮದ ಒಂದು ತಳಹದಿ ಏನಿದೆ, ಸಾರ ಏನಿದೆ, ಆ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮನನ್ನು ಸಾಕಾರ ಸ್ವರೂಪವಾಗಿ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಜಾತಿ ವಯೋ ಲಿಂಗಾತೀತವಾಗಿ ಕೊಟ್ಟಿರ್ತಕ್ಕಂಥ ಈ ಧರ್ಮ ಏನಿದೆ, ಈ ಧರ್ಮದ ಸರಳ ಸೂತ್ರಗಳನ್ನು, ನೀತಿಗಳನ್ನು ಪ್ರತಿಯೊಬ್ಬರು ಸಹ ಒಪ್ಕೊಂಡಿದ್ದಾರೆ ಇವತ್ತು. ಯಾಕೆ ಅಂತಂದರೆ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ವಿದ್ವಾಂಸರುಗಳು ಬಸವಣ್ಣನವ್ರನ್ನ ಜಗಜ್ಯೋತಿ ಅಂತ ಕರೆದೋದಂಥವ್ರು ನಮ್ಮ ಯಾವುದೇ ನಾಡಿನ ಮಠಾಧೀಶರಲ್ಲ. ಹಾಗೆ ಇವತ್ತು ಆ ಪುತ್ಥಳಿನ ಥೇಮ್ಸ್ ನದಿಯ ದಡದ ಮೇಲೆ ಬಸವಣ್ಣನವರ ಪುತ್ಥಳಿನ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಬಸವ ತತ್ವ ಎಷ್ಟು ಸಮಾನತೆಯ ತತ್ವಗಳನ್ನ ಒಳಗೊಂಡಿತ್ತು ಅನ್ನೋದಕ್ಕೆ ಒಂದು ನಿದರ್ಶನ, ಅದೊಂದು ಉದಾಹರಣೆ. ಹಾಗೆ ಇವತ್ತು ನಮ್ಮ ಗ್ರಾಮದಲ್ಲಿ ಅಂಥ ಒಂದು ಪುತ್ಥಳಿನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಭಾವಿಸ್ತಾ, ಇವತ್ತು ನಾವೇನು ಎಲ್ಲ ಒಂದು ಒಳ್ಳೆ ಕೆಲಸವನ್ನು ನಮ್ಮ ಗ್ರಾಮದ ಯುವಕರು ಮಾಡಿದ್ದಾರೆ. ನಮ್ಮ ಸಮಿತಿ 1985ರಲ್ಲಿ ಪ್ರಾರಂಭ ಆಗಿ ಅವತ್ತು ಬಸವ ಜಯಂತಿಯನ್ನು ಮಾಡಲಿಕ್ಕೆ ಹೋದರೆ ನಮ್ಮ ಗ್ರಾಮದ ಜನರಲ್ಲಿ ಏನೋ ಒಂಥರ ಭಾವನೆ ಇತ್ತು. ಆ ಭಾವನೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರನೇ ನಾವು ಆ ಬಸವ ಬಳಗವನ್ನು ಕಟ್ಟಿದ್ವಿ. 4 ಜನನೂ ಸಹ ಸೇರಿ ನಾವೇ 4 ಜನ ಪಲ್ಲಕ್ಕಿ ಹೊರ್ತಾ ಇದ್ವಿ. ನಾವು ಹೊತ್ಕೊಂಡು ಹೋಗ್ತಾ ಇದ್ದರೆ ಮುಂದೆ ವಾದ್ಯದವರು ಹೋಗೋರು. ಆವಾಗ ನಮ್ಮನ್ನು ನೋಡಿ ಯಜಮಾನರುಗಳು ಯಾರಾದರೂ ಒಂದು 2 ರೂಪಾಯಿ 5 ರೂಪಾಯಿ ಕೊಡೋರು. ಈಗ ನನಗೆ 2,000-5,000 ಕೊಡ್ತಿರ್ಲಿಲ್ಲ. 2 ರೂಪಾಯಿ 5 ರೂಪಾಯಿ ಕೊಡೋರು. ಅವ್ರು ಕೊಟ್ಟಂತಹ ಹಣವನ್ನೇ ಕಲೆಕ್ಟ್ ಮಾಡಿಕೊಂಡು ಅದರ ಒಂದು ಸಹಾಯದಿಂದ ಬಸವೇಶ್ವರ ಜಯಂತಿಯನ್ನು ಮತ್ತು ಶಿವಾನುಭವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಮನೆಗಳಲ್ಲಿ ಕೇರಿಗಳಲ್ಲಿ ಶಿವಾನುಭವ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಶಿವಾನುಭವ ಕಾರ್ಯಕ್ರಮ ನಮ್ಮ ಗುರುಗಳು ಮತ್ತೊಂದು ಮಾತನ್ನು ಹೇಳಿದ್ರು, ನೋಡಪ್ಪ, ಬರೋ ಲಿಂಗಾಯತರ ಕೇರೆ ಮಾಡೋದಲ್ಲ, ಆ ಜನರು ಸಹ ಮೇಲೆ ಬರಬೇಕು, ಅವರು ಸಹ ಧರ್ಮದಿಂದ ಎಚ್ಚೆತ್ಕೋಬೇಕು, ಅವರು ತಿಳ್ಕೋಬೇಕು ಅಂತೇಳಿ ನಮ್ಮ ಡೋಹರ ಕಕ್ಕೈನವರ, ಮಾದಾರ ಚೆನ್ನೈನವರ ಕೇರಿಗಳಲ್ಲಿ ಸಹ ಶಿವಾನುಭವ ಸಮ್ಮೇಳನವನ್ನು ಮಾಡಿದಂಥ ಕೀರ್ತಿ ನಮ್ಮ ಲಿಂಗೈಕ್ಯ ಚನ್ನಬಸವಮ್ಮ ಶಿವಯೋಗಿಗಳವರಿಗೆ ಸಲ್ತದೆ. ಅಂತಹ ಒಂದು ಕೆಲಸಗಳನ್ನು ನಮ್ಮ ಬಸವ ಬಳಗ ಅಂದಿನಿಂದ ಮಾಡಿಕೊಂಡು ಇಂದಿನವರೆಗೂ ಸಹ ಗುರುಬಸವ ಸ್ವಾಮಿಗಳವರ ನೇತೃತ್ವದಲ್ಲಿ ಸಹ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು, ನಮ್ಮದೇನು ಬಸವ ತತ್ವ ವಾರ್ಷಿಕ ಸಮ್ಮೇಳನ ಮಠದಲ್ಲಿ ನಡೀತೈತೆ 3 ದಿನಗಳ ಕಾಲ, 16,000 ಜನ ನಾಡಿನಾದ್ಯಂತ ಹೆಸರಾಂತ ವಿದ್ವಾಂಸರುಗಳು, ಸಾಹಿತಿಗಳು, ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಎಲ್ಲರೂ ಸಹ ಬರ್ತಾ ಇರ್ತಾರೆ. ಕಾರಣ ನಮ್ಮ ಗ್ರಾಮ ನೋಡಿ ಅಲ್ಲ, ನಮ್ಮ ಶ್ರೀಮಠದ ಕೀರ್ತಿಯನ್ನು ನೋಡಿ, ನಮ್ಮ ಶ್ರೀಮಠದ ಗುರುಗಳ ಒಂದು ಆದೇಶದಂತೆ ಇವತ್ತು ಎಲ್ಲರೂ ನಾವು ಮುಖ್ಯಮಂತ್ರಿಗಳು ಪಾಂಡಮಟ್ಟಿಗೆ ಮುಖ್ಯಮಂತ್ರಿಗಳು ಬಂದು ಹೋಗ್ತಾರೆ.